ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲನಿತಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಶೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 23/2/2025 1/3/2025 ವಾರ ಭವಿಷ್ಯ. ಈ ವಾರದಲ್ಲಿ ಬಹಳಷ್ಟು ವಿಶೇಷವಾದಂಥ ಸ್ಥಿತಿಗತಿಗಳನ್ನು ನೋಡಬಹುದು. ಗ್ರಹಗತಿಗಳ ಒಂದು ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ದಿನ ವಿಶೇಷಗಳಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡಬಹುದು. ಈ ವಾರದಲ್ಲಿ ವಾರ ಪೂರ್ತಿನಲ್ಲಿ ಇರ್ತಕ್ಕಂಥದ್ದು. ಇನ್ನು ವಾರಪೂರ್ತಿನಲ್ಲಿ ಸ್ಥಿತಿಗತಿಗಳನ್ನು ನೋಡಿದಾಗ 24/2/2025 ಸೋಮವಾರ ಇಲ್ಲಿಯವರೆಗೆ ವಕ್ರನಾಗಿರ್ತಕ್ಕಂಥ ಕುಜ ವಕ್ರ ತ್ಯಾಗವಾಗ್ತಕ್ಕಂಥದ್ದು, ನೇರ ಸಂಚಾರಕ್ಕೆ ಒಳಗಾಗುವಂಥದ್ದು. ಇನ್ನು 25/2/2025 ಮಂಗಳವಾರ ಮಹಾಪ್ರದೋಷ. ಈ ಪ್ರದೋಷವನ್ನು ಈ ಕುಜದೋಷ, ಮಂಗಳದೋಷ, ಮಾಂಗಲ್ಯ ದೋಷವಿರ್ತಕ್ಕಂಥವರು ಈ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅಥವಾ ಆ ಪ್ರದೋಷದ ಸಂದರ್ಭದಲ್ಲಿ ಶಿವಯ್ಯನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಈ ಮಾಂಗಲ್ಯ ದೋಷದ ಒಂದು ಈ ದೋಷ ಏನಿರ್ತದಲ್ಲ ಅದು ನಿವಾರಣೆ ಆಗೋದಕ್ಕೆ ದಾರಿಯಾಗುತ್ತೆ. ಯಾಕೆಂದರೆ ಮಾಘ ಮಾಸದ ಒಂದು ಪ್ರದೋಷ ಮಂಗಳವಾರ ಬಂದಿರುವಂಥದ್ದು ಬಹಳ ವಿಶೇಷವಾಗಿ ಬಂದಿರ್ತದೆ. ಇನ್ನು 26/2/2025 ಬುಧವಾರ ಮಹಾಶಿವರಾತ್ರಿ ಮತ್ತು ಶನೈಶ್ಚರ ಜಯಂತಿ ಇರ್ತಕ್ಕಂಥದ್ದು. ಶಿವರಾತ್ರಿ ಸಾಮಾನ್ಯವಾಗಿ ಸೋಮವಾರ ಬಂದರೆ ಬಹಳಷ್ಟು ವಿಶೇಷ, ಬುಧವಾರ ಬಂದರೆ ಮತ್ತಷ್ಟು ವಿಶೇಷ. ಬುಧವಾರ ಶಿವರಾತ್ರಿ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಆವತ್ತಿನ ದಿವಸ ಶನೈಶ್ಚರ ಜಯಂತಿಯೂ ಬಂದಿರತಕ್ಕಂಥದ್ದಾಗಿರೋದ್ರಿಂದ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಫಲವನ್ನು ಕೊಡುತ್ತೆ. ಒಂದು. ಎರಡನೇದಾಗಿ ಬಿಸ್ನೆಸ್ ಸರಿಯಾಗಿ ಆಗ್ತಾಯಿಲ್ಲ, ವ್ಯಾಪಾರಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಕ್ಕಂಥದ್ದು. ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಪ್ಯಾರಲಿಸಿಸ್ ಪ್ರಾಬ್ಲಮ್ ಇದೆ, ಸ್ಕಿನ್ ಡಿಸೀಸ್ ಇದೆ, ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದೆ, ಗರ್ಭಕೋಶದ ಟ್ಯೂಬಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸಗಳಿದೆ, ಸಮಸ್ಯೆಗಳಿದೆ ಎನ್ನುತ್ತ ಪಕ್ಷದಲ್ಲಿ, ಅಥವಾ ಸೈಕಲಾಜಿಕಲಿ ಮೆದುಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಆರೋಗ್ಯದಲ್ಲಿ ಅಂತಂದಾಗ ಈ ಶಿವರಾತ್ರಿಯನ್ನು ಜಾಗರಣೆ ಮಾಡಿ ಆ 4 ಯಾಮದಲ್ಲಿ ಅಭಿಷೇಕವನ್ನು ದರ್ಶನವನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿದರೆ 4 ಯಾಮ ಆಗಬೇಕು, ಮಾಡಿಸಿದರೆ ಕರೆಕ್ಟಾಗಿ ಅವನಿಗೆ ಆ ಭಗವಂತನಿಗೆ ಶರಣಾಗಿ ಭಕ್ತಿಪೂರ್ವಕವಾಗಿ ಮಾಡಿದ್ದೇ ಆದಂಥ ಪಕ್ಷದಲ್ಲಿ ನಾನೀಗೇನು ಹೇಳಿದ್ದೀನಲ್ಲ ಇಷ್ಟೂ ಸಮಸ್ಯೆಗಳಿಗೆ ಆಲ್ಮೋಸ್ಟ್ 99% ನಿಮಗೆ ಪರಿಹಾರ ಸಿಗುತ್ತೆ. ಇನ್ನು ಮಕ್ಕಳಲ್ಲಿ ಈ ಮಂದತ್ವ ಇದೆ ಅಥವಾ ಮರವಿನ ಸ್ವಭಾವ ಜಾಸ್ತಿ ಇದೆ, ಚುರುಕಿಲ್ಲ, ಮೆಮೊರಿ ಪವರ್ ಕಡಿಮೆ ಇದೆ ಅಂತಕ್ಕಂಥ ರೀತಿಯಲ್ಲಿದ್ದಂಥ ಪಕ್ಷದಲ್ಲಿ ಅಂಥವರು ಕೂಡ ಆ ಮಕ್ಕಳನ್ನು ಅಭಿಷೇಕ ದರ್ಶನವನ್ನು ಮಾಡಿ ಆ ಮಕ್ಕಳಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಪಾದೋದಕ ಅಂದರೆ ಲಿಂಗದ ಮೇಲೆ ಹಾಕಿರ್ತಕ್ಕಂಥ ನೀರು ಅಥವಾ ಪಾದೋದಕ ಏನಿದೆಯಲ್ಲ ಆ ಪಾದೋದಕವನ್ನು ತೆಗೆದುಕೊಂಡು ಬಂದು ಆ ಮಕ್ಕಳಿಗೆ ಸ್ನಾನ ಮಾಡಿಸಿದರೆ ಆ ವಿದ್ಯೆಯಲ್ಲಿ ಕೊರತೆ ಇರತಕ್ಕಂಥದ್ದು ಪರಿಪೂರ್ಣವಾಗಿ ನಿವಾರಣೆಯಾಗುತ್ತೆ. ಇನ್ನು 27/2/2025 ಗುರುವಾರ ಮೀನರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂದರೆ ನೀಚ ಬುಧ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ರಾಹುವು ಕೂಡ ಅಲ್ಲೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು 27/2/2025 ಗುರುವಾರ ಶಿವರಾತ್ರಿ ಅಮಾವಾಸ್ಯೆ, ಅಂದರೆ ಸಾಮಾನ್ಯವಾಗಿ ಬೆಳಗ್ಗೆ ಇರೋದಿಲ್ಲ ಅಮಾವಾಸ್ಯೆ, ಸಾಮಾನ್ಯವಾಗಿ ಆವತ್ತಿನ ದಿವಸ ಬೆಳಗ್ಗೆ 8 ಮೇಲೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಅಂತಕ್ಕಂಥದ್ದು. ಹಾಗಾಗಿ ಗುರುವಾರನೇ ಅಮಾವಾಸ್ಯೆ ಆಚರಣೆ ಮಾಡ್ತಕ್ಕಂಥ ರೀತಿಯಲ್ಲಿರುವಂಥದ್ದು ಉಂಟು. ಶುಕ್ರವಾರ ಬೆಳಗಿನ ಜಾವದಲ್ಲಿ ಬರೀ 6:38 ಇದೆ ಅಮಾವಾಸ್ಯೆ. ಹಾಗಾಗಿ ಪ್ರಧಾನವಾಗಿ ಗುರುವಾರವೇ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ಅಂತಕ್ಕಂಥದ್ದು ಪರಿಗಣನೆಗೆ ಬರತಕ್ಕಂಥದ್ದು. ಇನ್ನು 1/3/2025 ಶನಿವಾರ
ಶುಕ್ರ ವಕ್ರಾರಂಭವನ್ನು ಪಡಿತಕ್ಕಂಥದ್ದು. ಇಲ್ಲಿವರೆಗೆ ಕುಜ ವಕ್ರ ಆಗಿದ್ದ, ವಕ್ರತ್ಯಾಗ ಆಗ್ತಾನೆ. ಈಗ ಶುಕ್ರ ವಕ್ರನಾಗ್ತಾ ಇರ್ತಕ್ಕಂಥ ಉಚ್ಚ ಸ್ಥಿತಿನಲ್ಲಿ ಕುಳಿತು ಶುಕ್ರ ವಕ್ರನಾದಂತಾಗ ಉಲ್ಟ ಫಲಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಜಾಗ್ರತೆ ವಹಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕೆಲವೊಬ್ಬರು ರಾಶಿಗಳವರಿಗೆ ಶುಕ್ರ ವಕ್ರ ಆಗೋದ್ರಿಂದ ಕೆಲವೊಂದು ರಾಶಿಗಳಿಗೆ ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಇದೆ. ಬರೀ ಕೆಟ್ಟ ಫಲವೇ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲ, ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಬಟ್ ಕೆಲವು ರಾಶಿಗಳಿಗೆ ಮಾತ್ರ ಅಷ್ಟೇ ಕೆಟ್ಟ ಫಲವನ್ನು ಕೊಡೋದಕ್ಕೆ ದಾರಿ ಉಂಟು. ಶುಕ್ರ ವಕ್ರನ, ಅದರಲ್ಲೂ ಕೂಡ ಉಚ್ಚ ಸ್ಥಾನದಲ್ಲಿ ವಕ್ರನಾಗಿದ್ದಾನೆಂದಾಗ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಸ್ಥಿತಿ ಕೆಲವೊಂದು ರಾಶಿಗಳವರಿಗೆ ಇರ್ತದೆ. ಇನ್ನು ಈ ವಾರದಲ್ಲಿ 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ವಕ್ರ ಕುಜ ಇದ್ದಾನೆ, ವಕ್ರ ತ್ಯಾಗ ಆಗ್ತಾನೆ ಸೋಮವಾರ, ಮತ್ತು ಕನ್ಯಾ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು. ಚಂದ್ರ ಬಂದು ಧನಸ್ಸು, ಮಕರ, ಕುಂಭ ರಾಶಿನಲ್ಲಿ ವಾರ ಪೂರ್ತಿನಲ್ಲಿ ಸಂಚಾರವನ್ನು ಮಾಡ್ತಾನೆ, ಮತ್ತು ಕುಂಭರಾಶಿನಲ್ಲಿ ರವಿ, ಬುಧ, ಶನಿ ಇರ್ತಕ್ಕಂಥದ್ದು. ಬುಧ ಮಾತ್ರ ಗುರುವಾರ ಮೀನರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ, ಅಂದರೆ ನೀಚನಾಗಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು ರಾಹು ಬಂದು ಮೀನರಾಶಿನಲ್ಲಿದ್ದಾನೆ, ಶುಕ್ರ ಬಂದು ಮೀನರಾಶಿನಲ್ಲಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಹಾಗಾಗಿ ಏನೆಲ್ಲ ಫಲವನ್ನು ಈ 9 ಗ್ರಹಗಳ ಸ್ಥಿತಿಗತಿಗಳಿಂದ ಎದುರಿಸಬಹುದು 12 ರಾಶಿಗಳವರು ಅಂತಕ್ಕಂಥ ರೀತಿ ನೋಡಿದಾಗ ಉತ್ತಮವಾದಂಥ ಫಲವೂ ಇರುತ್ತೆ, ಕೆಟ್ಟ ಫಲವೂ ಇರುತ್ತೆ, ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಹಾಗೆ ಪ್ರತಿ ದಿವಸವೂ ಕೂಡ ಒಳ್ಳೆಯದೂ ಆಗುತ್ತೆ, ಕೆಟ್ಟದ್ದೂ ಆಗುತ್ತೆ. ಪರಿಪೂರ್ಣವಾಗಿ ಎಲ್ಲವೂ ಕೂಡ 100% ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಯಾವುದೂ ಕೂಡ ಇರೋದಿಲ್ಲ. ನಾವು ಹೇಗೆ ಒಳ್ಳೆಯದನ್ನೂ ನೋಡ್ತೀವಿ, ಕೆಟ್ಟದ್ದನ್ನು ನೋಡ್ತೀವೋ ಪ್ರತಿ ದಿವಸ, ಪ್ರತಿ ಕ್ಷಣವೂ ಕೂಡ ಒಳ್ಳೆಯದನ್ನು ಕೇಳ್ತೀವಿ, ಕೆಟ್ಟದ್ದನ್ನು ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಇರುತ್ತೋ ಹಾಗೆ ಒಳ್ಳೆಯ ಆಲೋಚನೆಗಳು ಬರ್ತವೆ, ಕೆಟ್ಟ ಆಲೋಚನೆಗಳು ಬರ್ತವೆ ಮನುಷ್ಯನಾದಂಥ ಸಂದರ್ಭದಲ್ಲಿ. ಆದರೆ ಈ ಒಳ್ಳೆಯ ಫಲಗಳು ಎಷ್ಟು ಪ್ರಮಾಣದಲ್ಲಿದೆ, ಕೆಟ್ಟ ಫಲಗಳು ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದು ಅಷ್ಟೇ ಇಲ್ಲಿ ಪರಿಗಣನೆಗೆ ಬರ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿನವ್ರಿಗೆ ಯಾವ ರೀತಿಯಾದಂಥ ಫಲವನ್ನು ಈ ವಾರದಲ್ಲಿ ನೋಡಬಹುದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಅನುಕೂಲವಾಗೋದಕ್ಕೆ ದಾರಿಯಾಗೋದಕ್ಕೆ ಉಂಟು ಈ ವಾರದಲ್ಲಿ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ಕೌಟುಂಬಿಕವಾದಂಥ ಲಾಭವನ್ನು ನೋಡ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಸ್ಥಿತಿ. ಯಾಕೆಂದರೆ ಪರಿವರ್ತನಾ ಯೋಗದಲ್ಲಿದ್ದಾರೆ, ಹಾಗಾಗಿ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಅನುಕೂಲವನ್ನು ನೋಡೋದಕ್ಕೆ ದಾರಿ ಇಲ್ಲ, ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಅನಾನುಕೂಲಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಪುಕುಲತನ, ಕೆಲವೊಂದು ಗಿಲ್ಟಿ ಫೀಲಿಂಗು ಇವು ಹೆಚ್ಚಾಗಿರುತ್ತೆ. ಮತ್ತು ಪೂಜೆ ಪುನಸ್ಕಾರ, ಆಧ್ಯಾತ್ಮದ ಕಡೆಗೆ ಹೆಚ್ಚಿನದಾದಂಥ ಒಲವು ಬರುವಂಥ ಒಂದು ವಾರ ಈ ವಾರ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವತ್ತಿನ ವಿಚಾರ ಸಂಬಂಧಪಟ್ಟಂತೆ ಅಂದರೆ ಆಸ್ತಿ, ಮನೆ, ಭೂಮಿ ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಸ್ವಲ್ಪ ನೋವು, ಸ್ವಲ್ಪ ಅವಮಾನ ಅಂತಕ್ಕಂಥ ರೀತಿಯಲ್ಲೋ ಸ್ವಲ್ಪ ನಷ್ಟಗಳಾಗುವಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆತ್ಮಸ್ಥೈರ್ಯ ಸ್ವಲ್ಪ ಕಡಿಮೆ ಇರುತ್ತೆ ಈ ವಾರದಲ್ಲಿ ಅಂತಕ್ಕಂಥ ಸ್ಥಿತಿಗತಿಗಳು. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭವಾಗುತ್ತೆ, ಅವಕಾಶಗಳು ಬರುತ್ತೆ, ಬಟ್ ಸದುಪಯೋಗ ಪಡಿಸ್ಕೊಳ್ಳಲ್ಲ. ಸದುಪಯೋಗ ಪಡಿಸಿಕೊಂಡ್ರೆ ಅಂತಂದರೆ ಬರುವಂಥದ್ದನ್ನು ಉತ್ತಮವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಮತ್ತು ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಅಪಮೃತ್ಯು ಭಯಗಳು ಕಾಡಾಟವನ್ನು ಕೊಡಬಹುದು, ಹಾಗಾಗಿ ಏನು ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ, ಏನು ತೊಂದರೆ ಆಗೋದಿಲ್ಲ, ಬಟ್ ಭಯ ಅಂತೂ ಇರ್ತದೆ ಅಂತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಅನುಕೂಲದ ಸ್ಥಿತಿ, ಆಧ್ಯಾತ್ಮಿಕ ಚಟುವಟಿಕೆ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಾಗುತ್ತೆ, ಮತ್ತು ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಹೇಳಿಕೆಯನ್ನು ಕಾಣತಕ್ಕಂಥದ್ದು, ಗೌರವ ಅಂತಸ್ತುಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳಿದೆ. ಲಾಭದ ಪ್ರಮಾಣದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥ ಯೋಗ ಫಲಗಳು ಕೂಡ ಈ ವಾರದಲ್ಲಿ ನೋಡ್ತೀರಿ. ಉತ್ತಮವಾದಂತೆ ವಾರವೇ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಗಂಟಲ ವ್ಯತ್ಯಾಸ ಅಥವಾ ಅಧಿಕವಾದಂಥ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು,
ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ಡೈಜೆಷನ್ ಪ್ರಾಬ್ಲಮ್ಮು, ಇವು ಸ್ವಲ್ಪ ವ್ಯತ್ಯಾಸವನ್ನು ತರಬಹುದು. ಮತ್ತು ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥದ್ದು ಸ್ವಲ್ಪ ವೇರಿಯೇಷನ್ಸ್ ಆಗಬಹುದು. ಅಷ್ಟು ಬಿಟ್ಟರೆ ಗಂಭೀರವಾಗುವಂಥದ್ದೇನಿಲ್ಲ, ಸಣ್ಣ ಪುಟ್ಟದಾಗಿ ಸಮಸ್ಯೆಗಳಾಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಜಾಗ್ರತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಅನುಕೂಲವಿದೆ, ಪ್ರಯತ್ನವನ್ನು ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಇರುವಂಥ ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕು ಅಂದರೆ ಸಾಧ್ಯವಾದಷ್ಟು ಲಗ್ನಾಧಿಪತಿ ಸ್ವಲ್ಪ ಬಲಹೀನನಾಗ್ತಾನೆ. ಹಾಗಾಗಿ ಆದರೂ ಕೂಡ ಗುರುವಿನ ಬಲ ಇರ್ತಕ್ಕಂಥದ್ದಾಗಿರೋದ್ರಿಂದ ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪ್ರಾಪ್ತಿ ಮಾಡಿಕೊಳ್ಳೋದ್ರಾಗೆ ನೀವು ಸೋಲಬೇಕೇ ಹೊರತು ನನ್ನ ಪ್ರಕಾರವಾಗಿ ಅವಕಾಶಗಳು ಅಥವಾ ಅನುಕೂಲ ಅದೃಷ್ಟ ಅಂತಕ್ಕಂಥದ್ದು ಮಾತ್ರ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿ ಉಂಟು ಅಂತ ಹೇಳ್ತದೆ. ನೀವು ಅದನ್ನು ಸದುಪಯೋಗಪಡಿಸಿಕೊಂಡ್ರೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೋಡಬಹುದು. ಇರುವುದರಲ್ಲಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೋಡಬೇಕು ನೀವು ಅನ್ನುವಂಥ ಸ್ಥಿತಿಗತಿಗಳಿದ್ದರೆ ಮುತ್ತೈದೆಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮೇಷರಾಶಿನವರು. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಯೋಗ ಫಲವನ್ನು, ಅದೃಷ್ಟವನ್ನು ತರುವಂಥ ಸ್ಥಿತಿಗತಿಗಳಿದೆ. ಸ್ವಲ್ಪ ನಿಧಾನದ ಒಂದು ಪ್ರಗತಿಗಳಿರ್ತದೆ. ಸ್ವಲ್ಪ ಸೋಮಾರಿತನ, ಆಲಸ್ಯ, ಏನೋ ಜಿಗುಪ್ಸೆಗಳು ಬರ್ತಕ್ಕಂಥದ್ದು, ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು, ಯಾವುದಾದ್ರು ತುಂಬ ಬೇರೆಯವರಿಗೆ ಒಳಿತನ್ನು ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಅವರಿಂದ ಏನೋ ಸ್ವಲ್ಪ ಬೇಸರವಾಗಿ ಒಳಿತನ್ನು ಮಾಡಿದ್ರೂ ಕೂಡ ಕೆಟ್ಟ ಫಲಗಳು ಸಿಗುತ್ತಲ್ಲ, ಅಥವಾ ಅವರಿಗೆ ಸಹಕಾರವನ್ನು ಮಾಡಿದ್ರೂ ಕೂಡ ಅಪಕಾರ ಮಾಡಿದ್ರಲ್ಲ, ಅಂದರೆ ದೋಷವನ್ನು ಹುಡುಕಿದ್ರಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಮತ್ತು ಧನಪ್ರಭಾವ ಅಂತಕ್ಕಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಅಷ್ಟೊಂದು ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೌಟುಂಬಿಕವಾದಂಥ ಸ್ಥಿತಿನಲ್ಲೂ ಕೂಡ ಒಂದು ನೆಮ್ಮದಿಯ ಅಥವಾ ಸಂತೃಪ್ತಿಯ ಭಾವವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ತೃತೀಯ ಪ್ರಭಾವ, ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಇದೆ. ಮತ್ತು ಬಂಧು ಬಾಂಧವರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಸಹಕಾರವನ್ನು ಕೊಡುವಂಥ ಸಾಧ್ಯತೆಗಳು ಬರಬಹುದು. ಸಣ್ಣದಾಗಿ ಏನಾದರೂ ಕಿರಿಕಿರಿಗಳು, ಸಣ್ಣ ಪುಟ್ಟದಾದ ಮನಸ್ತಾಪ, ನೆರೆಹೊರೆಯವರು, ಬಂಧು ಬಾಂಧವರಿಂದ ಆಗಬಹುದು. ಆದರೂ ಕೂಡ ನಿಮಗೇನಾದರೂ ಸಹಾಯ ಸಹಕಾರ ಬೇಕು ಅಂತಂದರೆ ಕೆಲವೊಬ್ಬರು ಸ್ಪಂದಿಸ್ತಕ್ಕಂಥದ್ದು, ಕೆಲವೊಬ್ಬರಿಂದ ಕಿರಿಕಿರಿಗಳಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಳಿತು ಕೆಡುಕು ಎರಡೂ ಇದೆ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಮತ್ತು ಓದೋದಕ್ಕೆ ಸ್ವಲ್ಪ ಯಾಕೋ ಆಸಕ್ತಿಗಳು ಬರೋದಿಲ್ಲ. ಆಸಕ್ತಿ ತೋರಿಸಿದ್ರೆಂದರೆ ಒಳ್ಳೆಯ ಫಲವನ್ನು ನೋಡಬಹುದು. ಪಂಚಮ ಪ್ರಭಾವ, ಮಕ್ಕಳಿಂದ ಯಾವುದೇ ಪ್ರಯೋಜನಗಳು, ಅನುಕೂಲವನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು ನೋಡ್ತಕ್ಕಂಥ ಸ್ಥಿತಿ ಇದೆ. ಯಾರನ್ನು ತುಂಬ ಆತ್ಮೀಯತೆಯಿಂದ, ಒಳ್ಳೆತನದಿಂದ, ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಹಚ್ಚಿಕೊಂಡಿರ್ತೀರೋ ಅವರಿಂದ ನೋವಾಗುವಂಥ ಸ್ಥಿತಿ, ಘಾಸಿಗೊಳಗಾಗುವಂಥ ಪರಿಸ್ಥಿತಿಗಳು ಬರಬಹುದು. ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟಗಳಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನಿಲ್ಲ. ಗರ್ಭದೋಷಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳಾಗಬಹುದು. ಮತ್ತು ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಗರ್ ವ್ಯತ್ಯಾಸ, ಸಣ್ಣ ಪುಟ್ಟದಾಗಿ ವೇರಿಯೇಷನ್ಸ್ ಬರುವುದು, ಅದು ಏನೋ ಗಂಭೀರ ಆಗುವಂಥ ಸ್ಥಿತಿನಲ್ಲಿ ಏನಿರೋದಿಲ್ಲ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂತಂದರೆ ಸಾಮಾನ್ಯವಾಗಿ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಗತಿಗಳು ಉಂಟು. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ನಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಾಂಪತ್ಯದಲ್ಲಿ ಮನಸ್ತಾಪಗಳನ್ನು, ಕಲಹವನ್ನು ತರುವಂತಹ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು, ತಂದೆಯಿಂದ ನಷ್ಟಗಳಾಗ್ತಕ್ಕಂಥದ್ದು, ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ, ದೌರ್ಭಾಗ್ಯವನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ದೌರ್ಭಾಗ್ಯದ ಜೀವನ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬೇಸರಕ್ಕೊಳಗಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆ, ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸ್ತಕ್ಕಂಥದ್ದು, ಅಥವಾ ಒಂದು ತೃಪ್ತಿ ಅಥವಾ ಸಂತೃಪ್ತಿ ಅಂತಕ್ಕಂಥದ್ದು ಪೂಜೆ ಪುನಸ್ಕಾರಗಳಲ್ಲಿ ನಿಮಗೆ ದೊರಕದೇ ಇರಬಹುದು. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಮಾಡಿ, ಭಗವಂತ ಹೇಗಿದ್ರೂ ಕೂಡ ಸ್ವೀಕರಿಸ್ತಾನೆ, ಭಕ್ತಿಯಿಂದ ಮಾಡಿ ಅಷ್ಟೇ. ಇನ್ನು ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ಸ್ಥಳದಲ್ಲಿ ಸಣ್ಣ ಪುಟ್ಟದಾಗಿ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ, ಉದ್ಯೋಗ ಸ್ಥಳದಲ್ಲಿ ಆರ್ಥಿಕವಾದಂಥ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ಕೂಡ ಉಂಟು ಅಂತೇಳಿದೆ. ಲಾಭದ ಪ್ರಮಾಣ ಸ್ವಲ್ಪ ಕುಂಠಿತ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಏನೇನೋ ಒತ್ತಡಗಳನ್ನು ತಂದುಕೊಂಡು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ, ಈ ವಾರದಲ್ಲಿ ನೀವು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ ವೃಷಭರಾಶಿನವರಿಗೆ ಸಂಬಂಧಪಟ್ಟಂತೆ. ಆದರೂ
ಶುಕ್ರ ಸ್ವಲ್ಪ ಬಲವಾಗಿದ್ದಾನೆ, ಯೋಗಕಾರಕನ ಪ್ರಭಾವಕ್ಕೆ ಮತ್ತು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸಡನ್ನೇನೋ ಒಂದು ಅನುಕೂಲ, ತುಂಬ ವಾರ ಪೂರ್ತಿ ಇದೇ ಜಿಗುಪ್ಸೆ ಮತ್ತು ಮಗದಲ್ಲಿ ಕಾಲ ಕಳೆದಿರ್ತೀರಿ. ಸಡನ್ ಏನೋ ಒಂದು ಒಳಿತಾಗುವಂಥದ್ದು, ಸಡನ್ ಏನೋ ಒಂದು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಸಡನ್ ಏನೋ ಒಂದು ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಾದ ಭರವಸೆ ಮೂಡ್ತಕ್ಕಂಥದ್ದು, ಇಂಥವೇನಾದರೂ ಆಗಬೇಕು ಈ ವಾರದಲ್ಲಿ. ಸಾಮಾನ್ಯವಾಗಿ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ನೀವು ಗುರು ದತ್ತಾತ್ರೇಯ ನಾಮಸ್ಮರಣೆ ಸದಾಕಾಲ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಆಪತ್ತುಗಳು, ತೊಂದರೆ ತಾಪತ್ರೆಗಳು ನಿವಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ನಷ್ಟವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ತಟಸ್ಥದ ಭಾವ 6 ಏರ್ತಲ್ಲ 3 ಕಿಳಿತಲ್ಲ, ಒಂಥರ ಕಟ್ಟಿದಂಥ ಜಿಡ್ಡುಗಟ್ಟದಂಥ ವಾತಾವರಣವನ್ನು ನೋಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಅಥವಾ ಬರುವುದಕ್ಕಿಂತಲೂ ಕೂಡ 4ರಷ್ಟು ₹100 ಬಂದರೆ 400 ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಬೇಕಾದಂಥ, ಹೂಡಿಕೆ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಸುಧಾರಣೆ ಆಗಬಹುದು ಬಿಟ್ಟರೆ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಆರಂಭ ಮತ್ತು ವಾರ ಅಂತ್ಯ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯಿಂದಲೇ ಇರ್ತದೆ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅಂಥ ಅನುಕೂಲದ ಸ್ಥಿತಿಯಲ್ಲಿ ಇಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರೋಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಂಥ ಅನುಕೂಲವಿಲ್ಲ. ಪಾಲುದಾರಿಕೆ ವ್ಯವಹಾರವೂ ಕೂಡ ಅಂಥ ಅನುಕೂಲವಿಲ್ಲ ಅಂತಕ್ಕಂಥದ್ದು. ವಿದ್ಯಾಭ್ಯಾಸದ ಕೊರತೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಕ್ಕಂಥದ್ದು, ಏನೋ ಒಂಥರ ಒಳಗಡೆ ಒಂಥರ ಭಯ ಗಾಬರಿಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಈ ವಾರದಲ್ಲಿ ನೋಡ್ತೀರಿ. ಮೇಲಧಿಕಾರಿಗಳಿಂದಲೂ ಕೂಡ ಸಹಕಾರಗಳು ಇರೋದಿಲ್ಲ. ನಿಮ್ಮ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆಗೆ ಎಲ್ಲಿ ಧಕ್ಕೆ ಆಗುತ್ತೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗಬಹುದು. ಯಾಕೆಂದರೆ ರಾಷ್ಟ್ರಾಧಿಪತಿಯಾದಂಥವನೇ ಒಂದು ರೀತಿಯಲ್ಲಿ ಗ್ರಹಣಕ್ಕೊಳಗಾಗೋದ್ರಿಂದ ನಿಮ್ಮ ಪರಿಸ್ಥಿತಿಯೇ ಸರಿ ಇರೋದಿಲ್ಲ. ಏನು ಬಂದ್ರೂ ಕೂಡ ಅದನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಅಥವಾ ಪಡೆದುಕೊಳ್ತಕ್ಕಂಥ ಯೋಗ ಫಲವನ್ನು ಈ ವಾರದಲ್ಲಿ ನೀವು ಪಡೆದುಕೊಂಡು ಬಂದಿರೋದಿಲ್ಲ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ. ಆದರೂ ಕೂಡ ನಿಮಗೆ ಬೇರೆಯವರ ಸಹಕಾರ ಅಂತಕ್ಕಂಥದ್ದು ನಿಮಗೆ ಬಲವಾಗಿ ಬರಬಹುದು. ಅಂದರೆ ಮಕ್ಕಳ ಸಹಕಾರವೋ, ಹೆಂಡತಿಯ ಸಹಕಾರವೋ ಅಥವಾ ಸಹೋದರಿಯ ಸಹಕಾರವೋ ನಿಮಗೆ ವರದಾನವಾಗಿ ಬರಬಹುದು. ಅವರ ಸಹಕಾರದಿಂದ ನಿಮಗೆ ಬರತಕ್ಕಂಥ ಸಮಸ್ಯೆಗಳಿಗೆ ಒಂದು ಅಲ್ಪ ವಿರಾಮವನ್ನು ಬೀಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಈ ವಾರದಲ್ಲಿ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವತೆಗೆ ತುಳಸಿಯಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ಅನುಕೂಲದ ಫಲವನ್ನು ನೋಡಬಹುದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಫಲಗಳನ್ನು ಈ ವಾರದಲ್ಲಿ ನೋಡಬಹುದು ಕಟಕ ರಾಶಿನವರು. ಏಕೆಂದರೆ ಲಗ್ನಾಧಿಪತಿಯಾದಂಥವನು ಅಥವಾ ರಾಷ್ಟ್ರಾಧಿಪತಿಯಾದಂಥವನು ಒಂಥರ ಬಲವಾಗಿ ಕುಳಿತಿದ್ದಾನೆ. ವಾರ ಅಂತೆ ಸ್ವಲ್ಪ ಎಡರು ತೊಡರುಗಳನ್ನು ಎದುರಿಸ್ತೀರಿ. ವಾರ ಮಧ್ಯಭಾಗದವರೆಗೆ, ಸಾಮಾನ್ಯವಾಗಿ ಗುರುವಾರದವರೆಗೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಾರ ಅಂತೆ 2 ದಿವಸದಲ್ಲಿ ಸ್ವಲ್ಪ ವ್ಯತ್ಯಾಸಲಾಗುವಂಥ ಸ್ಥಿತಿಯನ್ನು ಕಾಣ್ತೀರಿ. ವಾರ ಆಲ್ಮೋಸ್ಟ್ 4-5 ದಿವಸ ಚೆನ್ನಾಗೇ ಇರುತ್ತೆ ನಿಮಗೆ, ವಾರ ಆರಂಭದಿಂದ ಮಧ್ಯಭಾಗದವರೆಗೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕೊಟ್ಟು ಮೋಸ ಹೋಗುವಂಥ ಸ್ಥಿತಿ ಬರಬಹುದು. ಅತಿ ನಂಬಿಕೆ, ಅಧಿಕ ಬಡ್ಡಿಗೋ ಅಥವಾ ದುರಾಸೆಗೋ ಬಲಿಯಾಗಿ ಸಮಸ್ಯೆಯನ್ನು ತಂದುಕೊಳ್ಳಬಹುದು. ಹಾಗಾಗಿ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಅನಿರೀಕ್ಷಿತವಾದ ಧನಾಗಮನ, ನೀವು ನಿರೀಕ್ಷೆನೇ ಇಟ್ಕೊಂಡ್ರಲ್ಲ ಅಲ್ಲಿ ಧನಾಗಮನವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಮತ್ತು ಬಂಧು ಬಾಂಧವರಿಂದ ಲಾಭ, ಯೋಗಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ ಒಂದು. ಎರಡನೇದಾಗಿ ಪತ್ರ ವ್ಯವಹಾರಗಳು ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿ ಮತ್ತು ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗುವಂಥದ್ದು. ಹೋದಂಥ ಪ್ರಯಾಣ ಸುಖಕರವಾಗಿ ಹೋಗಿ, ಯಾವ ಕೆಲಸಕ್ಕೆ ಹೋಗಿರ್ತಾರೋ ಪ್ರಯಾಣ ಆ ಕೆಲಸವೂ ಕೂಡ ಸುಸೂತ್ರವಾಗಿ ಆಗಿ ಅನುಕೂಲವನ್ನು ಪಡೆಯುವಂಥ ಸ್ಥಿತಿ ಇದೆ. ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವವಿರ್ತದೆ ಮತ್ತು ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ, ಅಥವಾ ನೀವೇ ವಿದ್ಯಾಭ್ಯಾಸ ಕಡೆಗೆ ಆಸಕ್ತಿಗಳನ್ನು ತೋರಿಸೋದಿಲ್ಲ. ಮನೆ ವಾತಾವರಣದಲ್ಲಿ ಒಂಥರ ಜಿಡ್ಡುಗಟ್ಟಿದಂಗೆ ಇರ್ತದೆ, ಒಂಥರ ಸೋಮಾರಿತನ, ಮಲಗು ಅನ್ನೋ ರೀತಿಯಲ್ಲಿ ಕಾಣಬಹುದು ಈ ವಾರದಲ್ಲಿ ಮನೆಯ ವಾತಾವರಣದಲ್ಲಿ.
ಇನ್ನು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಆರಂಭ ಸ್ವಲ್ಪ ವ್ಯತ್ಯಾಸಗಳನ್ನು ತರಬಹುದು. ಆದರೂ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಏನು ಗಂಭೀರ ಏನಾಗೋದಿಲ್ಲ. ಅಂಥ ಗಂಭೀರವಾದ ಸಮಸ್ಯೆ ಅನಾರೋಗ್ಯದ ಒಂದು ಪ್ರಭಾವ ಬೀರುವ ಸಾಧ್ಯತೆಗಳು ತುಂಬ ಕಡಿಮೆ. ಈ ವಾರದಲ್ಲಿ ನಿಮಗೆ ವಾರ ಅಂತ್ಯದಲ್ಲೇನಾದರೂ ನಿಮಗೆ ಮಾನಸಿಕವಾದಂಥ ಒತ್ತಡಗಳು, ತೊಳಲಾಟಗಳು ಇವು ವಾರಾಂತ್ಯದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲ, ವ್ಯಾಜ್ಯಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಟುವಟಿಕೆ ತುಂಬ ಚೆನ್ನಾಗಾಗುತ್ತೆ. ಪೂಜೆ ಪುನಸ್ಕಾರಗಳು ಮಾಡಬೇಕನ್ನೋ ತೃಪ್ತಿಕರವಾಗಿ ಮಾಡ್ತೀರಿ, ಅದೊಂದು ಯೋಗ ಫಲವನ್ನು ಪಡೆದುಕೊಂಡು ಬಂದಿದ್ದೀರಿ. ಉದ್ಯೋಗ ಲಾಭವಾಗುವಂಥದ್ದು, ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿಯಾಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಯಾಕೋ ತುಂಬ ನಿದ್ರಾಭಾವ ಜಾಸ್ತಿ ಇರುತ್ತೆ, ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ನಿದ್ರೆನಲ್ಲಿ ಏನಾದರೂ ಸ್ವಲ್ಪ ದುಸ್ವಪ್ನಗಳೇನಾದರೂ ಬೀಳುವಂಥ ಸಾಧ್ಯತೆಗಳು ಬರ್ಬೋದು. ವಾರಾಂತ್ಯದಲ್ಲಿ ಅದರ ಪರಿಣಾಮಗಳು ಬೀಳುತ್ತೆ ನಿಮಗೆ. ಅಷ್ಟನ್ನು ಬಿಟ್ಟರೆ ಮಿತ್ತಂಥ ರೀತಿಯಲ್ಲಿ ಅಂತಹ ಸಮಸ್ಯೆಗಳೇನಿಲ್ಲ. ಸ್ವಲ್ಪ ಮಿಕ್ಸ್ಡ್ ಆಗಿದೆ ಕಟಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಜಲಾಭಿಷೇಕವನ್ನು ಶಿವನಿಗೆ ಮಾಡ್ತಕ್ಕಂಥದ್ರಿಂದ ನಿಮ್ಮ ದೋಷದ ಪ್ರಮಾಣ ಕಡಿಮೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಯಾಕೋ ಮಂದತ್ವ ಅಂತ ಹೇಳಬೇಕು, ಅಥವಾ ಗಿಲ್ಟಿ ಫೀಲಿಂಗ್ ಹೇಳಬೇಕು, ಅಥವಾ ಗೊಂದಲಗಳು ಅಂತ ಹೇಳಬೇಕು, ಅಥವಾ ಅತಂತ್ರದ ಭಾವ ಅಂತ ಹೇಳಬೇಕು. ಏನೋ ಒಂದು ಕಿರಿಕಿರಿ ಕಿಟಿ ಅನ್ನೋ ರೀತಿಯಲ್ಲೇ ಕಾಲವನ್ನು ದೂಡುವಂಥ ಪರಿಸ್ಥಿತಿಗಳು ಬರುತ್ತೆ ಈ ವಾರದಲ್ಲಿ. ಒಂಥರ ನಿಮ್ಮ ಮೇಲೆ ನೀವೇ ನಂಬಿಕೆಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ನನ್ನ ಕೈಲಿ ಏನೋ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಬರಬಹುದು. ಏನೋ ಮಾಟ ಮಂತ್ರ ತಂತ್ರ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ಬರಬಹುದು. ಏನೋ ಒಳಗಡೆ ಹೇಳಿಕೊಳ್ಳಲಾರದಂಥ ರೀತಿಯಾದ ತೊಳಲಾಟ ಹಿಂಸೆಗಳನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಈ ವಾರದಲ್ಲಿ. ಒತ್ತಡದಲ್ಲೇ ಕಾಲ ಕಳೆಯಬೇಕಾದಂಥ ಸ್ಥಿತಿ, ತುಂಬ ನೆಗೆಟಿವ್, ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಆ ಗಾಬರಿಗಳು ಉತ್ಪತ್ತಿಯಾಗುವಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೋಡ್ತೀರಿ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಂಥ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇರುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು, ಜಾಗ್ರತೆ ವಹಿಸಬೇಕಾಗತ್ತೆ. ಬಂಧು ಬಾಂಧವರಿಂದ ಕಲಹ, ನೋವು, ನಿರಾಸೆಗಳನ್ನು ಕಾಣ್ತೀರಿ. ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ಮತ್ತು ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿದೆ. ವಾಹನದ ವ್ಯವಹಾರಗಳು ತುಂಬ ಚೆನ್ನಾಗಿರುವಂಥ ಸ್ಥಿತಿ. ಗುಪ್ತ ಆಪತ್ತುಗಳು ಬಂದಂಥವರಿಂದ ಸ್ವಲ್ಪ ಪಾರಾಗುವಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಸೊ ಮಕ್ಕಳಿಂದ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಅಂಥ ಗಂಭೀರವಾದ ಸಮಸ್ಯೆಗಳೇನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬರೋದಿಲ್ಲ. ಏನಾದರೂ ಆಪರೇಷನ್ ಮಗದೊಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ವೈದ್ಯರಿಂದ ಸಲಹೆ ಸಹಕಾರ ಬಂದಂಥವರಿಗೆ ವೈದ್ಯರಿಂದ ಉತ್ತಮವಾದಂಥ ಔಷಧೋಪಚಾರ, ವೈದ್ಯೋಪಚಾರ ಚೆನ್ನಾಗಿ ಸಿಗುತ್ತೆ. ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಿಮ್ಮದು ಆಪರೇಷನ್ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ. ಮತ್ತು ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಅವಕಾಶಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯ ಸ್ಥಿತಿನಲ್ಲಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ಸ್ಥಿತಿಯಲ್ಲೂ ಉಂಟು ಅಂತ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ, ಖರ್ಚು ಜಾಸ್ತಿ ಬರುತ್ತೆ ಅಷ್ಟೇ. ಪಿತ್ರಾರ್ಜಿತ ಸೊತ್ತಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥದ್ದು, ಆಧ್ಯಾತ್ಮಿಕವಾದಂಥ ಚಟುವಟಿಕೆಯಲ್ಲಿ ಅನುಕೂಲವಾಗುವಂಥದ್ದು, ದೂರ ಪ್ರಯಾಣ ತುಂಬ ಯಶಸ್ಸು ಗಳಿಸ್ತಕ್ಕಂಥದ್ದು, ಓದಂಥ ಪ್ರಯಾಣ ಸುಖಕರವಾಗಿರ್ತಕ್ಕಂಥದ್ದು, ಮತ್ತು ಓದಂಥ ಯಾವ ಕೆಲಸಕ್ಕೆ ಹೋಗಿರ್ತೀರೋ ಆ ಕೆಲಸ ಆಗಿ ಒಂದು ಸಂತೃಪ್ತಿಯಿಂದ ಬರತಕ್ಕಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ ಈ ಸಂದರ್ಭದಲ್ಲಿ. ಈ ವಾರದಲ್ಲಿ ಉತ್ತಮವಾದಂಥ ಫಲವೇ, ಬಟ್ ನಿಮಗೆ ನಿಮ್ಮ ಸ್ಥಿತಿಗತಿಗಳು ಸರಿ ಇರೋದಿಲ್ಲ ಅಷ್ಟೇ. ಸುತ್ತಲೂ ಕೆಲಸ ಕಾರ್ಯಗಳು, ವಾತಾವರಣ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಇನ್ನರ್ ಸ್ಥಿತಿ ಇದೆಯಲ್ಲ ಅದು ಸರಿ ಇರೋದಿಲ್ಲ. ಅದನ್ನು ಸರಿ ಮಾಡಿಕೊಂಡ್ರೆ ಅದೆಲ್ಲವನ್ನು ಕೂಡ ಸದುಪಯೋಗಪಡಿಸ್ಕೊಳ್ತೀರಿ. ಇದನ್ನು ಸರಿ ಮಾಡಿಕೊಳ್ಳಿಲ್ಲ, ನಿಮ್ಮ ಇನ್ನರ್ ಒಳಗಡೆ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಬದಲಾವಣೆ ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಎಲ್ಲವೂ ಕೂಡ ಕೆಟ್ಟೋಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಾಧ್ಯವಾದಷ್ಟು ಈ ವಾರ ಬನ್ನಿ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅವಕಾಶಗಳು ದಂಡಿಯಾಗಿ ಬರುತ್ತೆ, ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದೋ ಒಂದು ವಿಘ್ನ ಬರುತ್ತೆ, ಹಣಕಾಸಿನ ಮುಗ್ಗಟ್ಟು ಅಥವಾ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳೋದ್ರಿಗೋ ಆಗೋದಿಲ್ಲ. ಅವಕಾಶಗಳಿದ್ರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ನೀವಿರ್ತೀರಿ ಅಂತಕ್ಕಂಥದ್ದು. ಇನ್ನು ಸಾಲದ ಪ್ರಮಾಣವೇನಾದರೂ ಕೇಳಿದಿರಿ, ಎಲ್ಲಿಯೋ ಸಾಲವನ್ನು ಸಹಾಯವನ್ನು ಅಥವಾ ಬ್ಯಾಂಕಲ್ಲೋ ಅಪ್ಲೈ ಮಾಡಿದ್ದೀರಿ, ಸಕ್ಸಸ್ ಆಗೋದಕ್ಕೆ ದಾರಿ ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸಣ್ಣದಾದ, ತುಂಬ ಅತ್ಯುತ್ತಮ ಅಂತಲ್ಲ, ಸಣ್ಣದಾದಂಥ ಚೇತರಿಕೆಯನ್ನು ನೋಡಬಹುದು. ಮತ್ತು ಪ್ರಯಾಣ ಅನುಕೂಲ, ಪತ್ರ ವ್ಯವಹಾರ ತುಂಬ ಸುಸೂತ್ರವಾಗಿ ಆಗುತ್ತೆ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ವಿದ್ಯಾಭ್ಯಾಸ ಚೆನ್ನಾಗಿದೆ. ಗುಪ್ತ ಆಪತ್ತುಗಳಿಂದ ಪಾರಾಗುವಂಥದ್ದು, ಗುಪ್ತ ಆಸೆಗಳೇನೋ ಇಟ್ಕೊಂಡಿರ್ತೀರಿ ಬಹಳ ದಿವಸಗಳಿಂದ, ಅದು ಕೂಡ ಈಡೇರುವಂಥ ಲಕ್ಷಣಗಳು ಉಂಟು ಅಂತ ಹೇಳುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲವಾಗುವಂಥ ಸ್ಥಿತಿ, ಸಂತಾನ ದೋಷಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು, ಪೂರ್ವದಲ್ಲಿ ಯಾವುದೋ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ದಾನ ಧರ್ಮಗಳನ್ನು ಮಾಡಿದ್ದೀರಿ, ಅದರ ಫಲಾಫಲಗಳು ಈ ವಾರದಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಶುಭ ಕಾರ್ಯಕ್ಕೆ ಪ್ರಯತ್ನಪಟ್ಟಂತೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ಮತ್ತು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು ಉಂಟು, ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ಸೋಲುಗಳು ಅಂತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥವ್ರಿಗೆ ಅಥವಾ ಮಾಡ್ತಾ ಇರೋವಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಗಳು, ಅಥವಾ ಅವರು ಸರಿಯಾದ ತಯಾರಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಸಹಕಾರ ನಿಮಗೆ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೋ ತುಂಬ ಹೆಸರು ಮಾಡಬೇಕು, ಗಳಿಕೆ ಮಾಡಬೇಕು, ಬೆಳಿಬೇಕು ಅನ್ನೋ ರೀತಿಯಾದಂಥ ಒಂದು ಅಭಾವ, ಆ ಮನಸ್ಥಿತಿ ಎಲ್ಲೂ ಸಣ್ಣದಾಗಿ ನಿಮಗೆ ನನಗೆ ಆಗಲ್ವಿಲ್ಲೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ಜಿಗುಪ್ಸೆಗಳು ಉತ್ಪತ್ತಿ ಆಗ್ಬೋದು. ಅಥವಾ ನನ್ನ ಪ್ರಯತ್ನಕ್ಕೆ ಸರಿಯಾದ ರೀತಿಯಲ್ಲಿ ಫಲ ಸಿಗ್ತಲ್ವಲ್ಲ ಅನ್ನೋ ರೀತಿಯಲ್ಲಿ ನೀವು ಆತಂಕಕ್ಕೆ ಒಳಗಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಕನ್ಯಾ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರದಲ್ಲಿ ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಅದರಿಂದ ನಿಮಗೆ ಆಲ್ಮೋಸ್ಟ್ 70% ಒಳ್ಳೆ ಫಲವನ್ನು ನೀವು ನೋಡಬಹುದು ಕನ್ಯಾ ರಾಶಿನವರು. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಅದೃಷ್ಟವೇ, ಯೋಗ ಫಲವೇ, ಅನುಕೂಲವೇ ನೋಡಬೇಕು. ಆದರೆ ನಿಮಗೆ ಒಂದು ರೀತಿಯಾದಂಥ ಜಿಡ್ಡುಗಟ್ಟಿದಂಥ ವಾತಾವರಣಗಳಿರ್ತದೆ. ಒಂದು, ಎರಡನೇದಾಗಿ ಸೋಮಾರಿತನ ಜಾಸ್ತಿ ಆಗುತ್ತೆ. 2, ಆಲಸ್ಯತನ ಜಾಸ್ತಿ ಆಗುತ್ತೆ. 3, ಪೋಸ್ಟ್ಪೋನ್ ಮಾಡುವಂಥ ಪ್ರವೃತ್ತಿ. ಆವಾಗ ಹೋಗೋಣ, ಇವಾಗ ಮಾಡೋಣ, ನಾಳೆ ನೋಡೋಣ, ನಾಳೆ ನೋಡೋಣ, ಪೋಸ್ಟ್ಪೋನ್ ಮಾಡುವಂಥದ್ದು, ಕೆಲಸವನ್ನು ಮುಂದೂಡುವಂಥ ಪರಿಸ್ಥಿತಿ. ಇವುಗಳಿಂದ ಆಗುವಂಥ ಕೆಲಸವನ್ನೂ ಕೂಡ ಸರಿಯಾಗಿ ಮಾಡೋದಕ್ಕೆ ಅಥವಾ ನಿರ್ವಹಿಸೋದಕ್ಕೆ ಸೋಲ್ತೀರಿ ಅಂತಕ್ಕಂಥದ್ದು. ಅಂದರೆ ಇರುವಂಥ ಉತ್ತಮವಾದಂಥ ಅವಕಾಶನ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಯಾಕೆ ಅಂದರೆ ಸೋಮಾರಿತನ, ಆಲಸ್ಯಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒತ್ತಡವಿರುತ್ತೆ. ಹಣಕಾಸಿನ ವಿಚಾರ ಸಂಬಂಧ ಏನಾಗುತ್ತೋ, ಎತ್ತಾಗುತ್ತೋ, ಹಾಗಾಗುತ್ತೋ, ಹೀಗಾಗುತ್ತೋ, ಸಾಲ ಜಾಸ್ತಿ ಆಗಿಬಿಡ್ತದೋ, ಸಾಲದ ಚಿಂತೆ ಒಂದು ಕಡೆ ಆದರೆ ಈ ಎಲ್ಲವೂ ಕೂಡ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಂದು, ಎರಡನೇದಾಗಿ ಸಾಲವನ್ನೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಎಲ್ಲಿಂದಲೋ ಸ್ವಲ್ಪ ಅದಕ್ಕೆ ವಿಘ್ನಗಳನ್ನು ಎದುರಿಸಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನಿರ್ವಹಿಸಿ. ಎಲ್ಲೋ ಬ್ಯಾಂಕಲ್ಲೋ ಯಾರೋ ಇಂದಲೋ ಸಾಲವನ್ನು ಕೇಳಿದ್ದೀರಿ, ಸ್ವಲ್ಪ ಅಡೆತಡೆಗಳು ಎದುರಾಗುವಂಥ ಸಂದರ್ಭಗಳು ಕಂಡುಬರ್ತದೆ. ಇನ್ನು ಬಂಧು ಬಾಂಧವರಿಂದ ನಿರೀಕ್ಷಿತ ಪ್ರಮಾಣದಿಂದ ಒಂದು ಸಹಕಾರಗಳು ಸಿಗೋದಿಲ್ಲ, ಸ್ವಲ್ಪ ಕಿರಿಕಿರಿಗಳಾಗ್ತದೆ. ನೆರೆಹೊರೆಯಿಂದಲೂ ಕೂಡ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸುವಂಥ ಸ್ಥಿತಿ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಡುವಂಥ ವಾತಾವರಣಗಳು ಕಂಡುಬರುತ್ತೆ. ಸ್ಥಿರಾಸ್ತಿ ವ್ಯಾಜ್ಯಗಳು ಜಾಸ್ತಿ ಆಗಬಹುದು, ಎಚ್ಚರಿಕೆ. ವಾಹನದಿಂದ ಸ್ವಲ್ಪ ತೊಂದರೆ, ತಾಪತ್ರಯಕ್ಕೆ ಸಿಕ್ಕಾಕ್ಕೊಳ್ಳಬಹುದು, ಜಾಗ್ರತೆ. ಗುಪ್ತ ವಿಷಯಗಳಿಂದ ಆಪತ್ತುಗಳಿರುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳೊಂದಿಗೆ ಕಲಹ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಪ್ರೇಮಿಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು. ಜೂಜು, ರೀಸ್, ಲಾಟರಿ ಇವುಗಳಿಂದ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಆಹಾರವನ್ನು ನಿಯಮಿತವಾಗಿ ನೀವು ಸ್ವೀಕರಿಸ್ತಕ್ಕಂಥದ್ದು ಸೂಕ್ತ. ಇಲ್ಲ ಅಂದರೆ
ಆಹಾರವೇ ನಿಮ್ಮ ಆರೋಗ್ಯವನ್ನು ಕೆಡಿಸುವಂಥ ಪರಿಸ್ಥಿತಿಯೂ ಕೂಡ ಬರುತ್ತೆ. ಹಾಗಾಗಿ ಜಾಗ್ರತೆ. ಮತ್ತು ಸಂಗಾತಿಯೊಂದಿಗೆ ಕಲಹಗಳಾಗ್ತಕ್ಕಂಥದ್ದು, ಪಾಲುದಾರರೊಂದಿಗೆ ಕಲಹಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರ ಮುಂದೇನಾಗುತ್ತೋ ಅನ್ನೋ ರೀತಿಯಾದಂಥ ಒಂದು ಒತ್ತಡ, ಸಂಸಾರದ ಜೀವನ ಉಳಿಯುತ್ತೋ ಇಲ್ವೋ ಏನೋ ಎತ್ತೋ ಅನ್ನೋ ರೀತಿಯಾದಂಥ ಆತಂಕ, ಒತ್ತಡ ಇವುಗಳನ್ನು ನೀವು ಎದುರಿಸ್ತೀರಿ. ಉನ್ನತ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಂದರೆ ತಾಪತ್ರಗಳು ವಿಘ್ನಗಳನ್ನೇ ಎದುರಿಸ್ತಕ್ಕಂಥ ಸ್ಥಿತಿ, ಒಂದು ತೃಪ್ತಿ ಸಿಗೋದಿಲ್ಲ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅಂತಕ್ಕಂಥದ್ದು. ವೃತ್ತಿ ಪ್ರವೃತ್ತಿಗಳಲ್ಲಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಿರುತ್ತೆ, ಆದರೆ ಕೆಲಸ ಕಾರ್ಯಗಳನ್ನು ಮಾತ್ರ ಸುಸೂತ್ರವಾಗಿ ನಿರ್ವಹಿಸ್ತೀರಿ. ಹಿರಿಯ ಅಧಿಕಾರಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿಗಳಾಗುತ್ತೆ, ಆದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ಏನೋ ಪ್ರಸ್ತಾವನೆ ಇಟ್ಟಿದ್ದೀರಿ ಯಾವುದೋ ಕೆಲಸಕ್ಕೆ ಅಂದರೆ ಅಲ್ಲಿ ಸ್ವಲ್ಪ ಸ್ಪಂದಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸರ್ಕಾರಿ ಅಧಿಕಾರಿಗಳು ನಿಮಗೆಲ್ಲೋ ಸಣ್ಣದಾಗಿ ಮೋಸ ಮಾಡಬಹುದು ಅಥವಾ ನೀವೇ ಮೋಸಕ್ಕೆ ಒಳಗಾಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿ ಅಥವಾ ಭೇಟಿ ಆಗಬೇಕು ಅನ್ನೋ ರೀತಿಯ ಪ್ರಯತ್ನಗಳಿದ್ದರೆ ಅಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿ ಇದೆ. ಭೇಟಿಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ಸಮಸ್ಯೆಗಳಿದೆ, ಮೋಸಗಳಿದೆ. ಭೇಟಿಯಾಗಿ ಯಾವುದೋ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಗಳನ್ನಿಟ್ಟಿದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸಾಮಾನ್ಯವಾಗಿ ತುಲಾರಾಶಿನು ಈ ವಾರದಲ್ಲಿ ತುಂಬ ಪ್ರೆಸರ್ ಒತ್ತಡದಲ್ಲಿ ಕಾಲವನ್ನು ದೂಡ್ತೀರಿ. ಬಟ್ ಆದರೂ ಯಾವುದೋ ಒಂದು ಶಕ್ತಿ ನಿಮಗೆ ಬೆನ್ನಿಗೆ ನಿಂತು ಕಾಪಾಡುತ್ತೆ ಅನ್ನೋ ರೀತಿಯಾದ ಭರವಸೆ ಮಾತ್ರ ಕಳೆದುಕೊಳ್ಳೋದಿಲ್ಲ, ಅದೊಂದಿರುತ್ತೆ ನಿಮಗೆ ತುಲಾರಾಶಿನಿಗೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕು? ಸಾಧ್ಯವಾದಷ್ಟು ಈ ವಾರ ಶಿವಯ್ಯನಿಗೆ ತೈಲಾಭಿಷೇಕ ಅಥವಾ ತಿಲತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ವೃಶ್ಚಿಕ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಒಂದು ಹಳಿಗೆ ಬರುತ್ತೆ ಅನ್ನೋ ರೀತಿ ಅಂದರೆ ಭರವಸೆಗಳು ಮಾಡುತ್ತೆ. ಆದರೂ ನೀವೇ ಆತರ ಬಿದ್ದೋ ಅಥವಾ ಅತಿಯಾದಂಥ ಒಳ್ಳೆತನವನ್ನು ತೋರ್ಸೋಕ್ಕೋಗಿಯೋ ಅಥವಾ ಬೇಗ ಆಗಬೇಕು ಅನ್ನೋ ರೀತಿಯಲ್ಲಿ ಬೇಗ ಮೇಲೆ ಬರಬೇಕು ಅನ್ನೋ ರೀತಿಯಲ್ಲಿ ಹೋಗಿಯೋ ಎಡವಟ್ಟು ಮಾಡ್ಕೊಳ್ತೀರಿ. ಬಿಟ್ಟರೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ತಾಳ್ಮೆಯಿಂದ ನಿರ್ವಹಿಸಿದ್ರಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಎಲ್ಲೂ ಸಮಸ್ಯೆ ಆಗದಂಥ ರೀತಿಯಲ್ಲಿ ನಿರ್ವಹಿಸೋದಕ್ಕೂ ಕೂಡ ದಾರಿ ಇದೆ. ನೀವೇನಾದರೂ ಸ್ವಲ್ಪ ದುಡುಕಿರಿ, ಅಷ್ಟಮ ಪ್ರಭಾವ ಅಲ್ಲ, ನಿಮ್ಮದೇ ತಪ್ಪಿರುತ್ತದೆ, ನಿಮ್ಮದೇ ತಪ್ಪುಗಳು ನಿಮ್ಮನ್ನು ಕಾಡಾಟವನ್ನು ಕೊಡಬಹುದು. ಹಾಗಾಗಿ ಎಚ್ಚರಿಕೆ. ಆಗುವಂಥ ಕೆಲಸವನ್ನು ಆತರದ ಪ್ರವೃತ್ತಿಗಳಿಂದ ಅಥವಾ ದರ್ಪದ ಪ್ರವೃತ್ತಿಗಳಿಂದ, ನಾನು ಮೇಲು ಅನ್ನೋ ಪ್ರವೃತ್ತಿಗಳಿಂದ ಕಳ್ಕೊಳ್ತೀರಿ. ಅವನ್ನ ಬಿಡಿ, ನಿಮ್ಮ ಕೆಲಸ ಆಗುತ್ತೆ. ನಿಮ್ಮ ಚಟುವಟಿಕೆಗಳು ವ್ಯವಹಾರಗಳಾಗ್ಬೋದು, ವ್ಯಾಪಾರಗಳಾಗ್ಬೋದು ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವಾರ ಮಧ್ಯಭಾಗ ಚೆನ್ನಾಗಿದೆ. ಹಣಕಾಸಿನ ವಿಚಾರದ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ವಾರ ಆರಂಭದಲ್ಲಿ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿದ್ದರೂ ಕೂಡ ಸ್ವಲ್ಪ 1-2 ದಿವಸ ಆದಮೇಲೆ ಸ್ವಲ್ಪ ಸುಧಾರಣೆ ಆಗುವಂಥಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪತ್ರ ವ್ಯವಹಾರ ಚೆನ್ನಾಗಿದೆ, ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಿದೆ, ಗುಪ್ತ ಆಸೆಗಳ ಈಡೇರಿಕೆ ಚೆನ್ನಾಗಿರೋದಕ್ಕೆ ದಾರಿ ಇದೆ. ಪೂಜೆ ಪುನಸ್ಕಾರಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಮಕ್ಕಳಿಂದ ಸಹಕಾರಗಳು ನಿಮಗೆ ಪ್ರಾಪ್ತಿಯ ಯೋಗ ಫಲಗಳಿದೆ. ಮಕ್ಕಳ ಭವಿಷ್ಯ ಬದಲಾಗೋದಕ್ಕೆ ದಾರಿ ಇದೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಅಥವಾ ಪೂರ್ವ ಜನ್ಮದಲ್ಲಾಗ್ಬೋದು, ಅದಕ್ಕೆ ಈ ಕ್ಷಣದಿಂದ ಹಿಂದೆ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರ ಅಥವಾ ಬೇರೆಯವರಿಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ಒಂದು ಉತ್ತಮವಾದಂಥ ಫಲ ಈ ವಾರದಲ್ಲಿ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥನ್ನು ತೋರಿಸುತ್ತೆ. ಆರೋಗ್ಯದಲ್ಲೇನು ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಶುಗರ್ ವ್ಯತ್ಯಾಸ, ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರು, ತಿಂಗಳ ದೋಷ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ವಲ್ಪ ಸ್ಥೂಲಕಾಯವಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಗುಪ್ತ ವ್ಯಾಧಿಗಳು ಸ್ವಲ್ಪ ನಿಮಗೆ ಸಮಸ್ಯೆನ ತರಬಹುದು ಈ ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಂಥ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ. ಸರ್ಕಾರಿ ಕೆಲಸ ಕಾರ್ಯಗಳು ಅಥವಾ ಮೇಲಧಿಕಾರಿಗಳಿಂದಾದರೂ ಕೆಲಸ ಆಗಬೇಕು ಅಂದರೆ ಅಲ್ಲೂ ಒಂದು ಸಣ್ಣದಾಗಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು 50-50 ಅನ್ನೋ ರೀತಿಯಲ್ಲಿದೆ. ಹಾಗಾಗಿ
ಚಿಂತೆ ಮಾಡುವಂಥದ್ದೇನಿಲ್ಲ. ಸ್ನೇಹಿತರಿಂದ ಆರ್ಥಿಕವಾದ ಸಹಾಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ ನಿಮಗೆ. ಏನೇ ಇದ್ರೂ ಕೂಡ ಗುರುಬಲ ಇದೆ, ಗುರುದೃಷ್ಟಿ ಇದೆ. ನಿಮಗೆ ಆ ಗುರುವಿನ ದೃಷ್ಟಿಯಿಂದ ಅಥವಾ ದೈವ ಬಲದಿಂದ ಎಂಥದ್ದು ಬಂದರೂ ಕೂಡ ಪರಿಹಾರವಾಗಿ ಸುಸೂತ್ರವಾಗಿ ಆಗೋದಕ್ಕೆ ದಾರಿ ಇದೆ. ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಸಾಧ್ಯವಾದಷ್ಟು ಕೂಡ ನಿಮ್ಮ ಕುಲದೇವತೆಗೆ ಸೇವಂತಿಗೆ ಪುಷ್ಪದಿಂದ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ವಾರ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನುಕೂಲವನ್ನು ಪಡೆಯಬಹುದು. ಆರ್ಥಿಕ ಚೇತರಿಕೆಯೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಅನುಕೂಲವನ್ನು ತರುತ್ತದೆ. ಆದರೂ ಒತ್ತಡದಿಂದ ಬಿಡುಗಡೆ ಆಗ್ತೀರಾ ಅಂದರೆ ಇಲ್ಲ, ಒತ್ತಡಗಳಿದ್ದೇ ಇರುತ್ತೆ. ಅಷ್ಟಮ ಪ್ರಭಾವ ಅಲ್ಲ, ಮಾನಸಿಕವಾದಂಥ ಒತ್ತಡಗಳಿದ್ದೇ ಇರುತ್ತೆ. ಕೌಟುಂಬಿಕವಾದಂಥ ಸಮಸ್ಯೆಗಳು ಕೂಡ ಬಗೆಹರಿಯುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಬಂಧು ಬಾಂಧವರು ಶತ್ರುತ್ವವನ್ನು ಬಯಸ್ತಕ್ಕಂಥದ್ದು, ನೆರೆಹೊರೆಯಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು, ವರ್ಗಾವಣೆಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಪತ್ರ ವ್ಯವಹಾರ, ಕರಾರು, ಒಪ್ಪಂದ, ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ. ಅದರ ಕಡೆ ಸ್ವಲ್ಪ ಹೆಚ್ಚಿನದಾಗಿ ಹಂಗೂ ಮಾಡಿಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ತಂದರೆ ವಾರ ಮಧ್ಯಭಾಗದಿಂದ ಮಂಗಳವಾರದ ನಂತರ ಅದಕ್ಕೆ ಕೈ ಹಾಕಿ ಸ್ವಲ್ಪ ಸಕ್ಸಸ್ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಇನ್ನು ಮಕ್ಕಳಿಂದ ಅಂಥ ಅನುಕೂಲವನ್ನು ನೋಡುವಂಥ ಸ್ಥಿತಿ ಇಲ್ಲ. ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ. ಮಕ್ಕಳೊಂದಿಗೆ ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರೋದಕ್ಕೆ ದಾರಿ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಂತಾನ ದೋಷಗಳಲ್ಲಿ ಸ್ವಲ್ಪ ವೈದ್ಯೋಪಚಾರಗಳು ಸರಿಯಾಗಿ ಸಿಗದೆ ಸಮಸ್ಯೆಯನ್ನು ತರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರಿಯಾದ ವೈದ್ಯೋಪಚಾರ ಸಿಗದೆ ಸಮಸ್ಯೆನ ತರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಸಹಕಾರವ ಇಲ್ಲ, ಅಂದರೆ ಅನುಕೂಲ ಇಲ್ಲ. ಪಾಲುದಾರಿಕೆ ವ್ಯವಹಾರ ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಪರಿಸ್ಥಿತಿಗಳಿರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥದ್ದು. ಆಧ್ಯಾತ್ಮಿಕ ಚಟುವಟಿಕೆ ತುಂಬ ಚೆನ್ನಾಗಾಗತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥದ್ದು. ಲಾಭದ ಪ್ರಮಾಣ ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ. ಮಂದತ್ವ ಅಂದರೆ ಸ್ವಲ್ಪ ನಿಧಾನಕ್ಕೆ ಆಗ್ತಕ್ಕಂಥ ಸ್ಥಿತಿ ಇರಲಿ. ಏನು ತೊಂದರೆ ಇದ್ದರೂ ಕೂಡ ಈ ವಾರದಲ್ಲಿ ನಿಭಾಯಿಸೋದಕ್ಕೆ ಚಂದ್ರ ಸ್ವಲ್ಪ ಬಲವಾಗಿ ಕೂತ್ಕೊಂತ ನಿಮಗೆ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಗೋಚಾರ ಪ್ರಕಾರವಾಗಿ ಬರುತ್ತೆ. ಹಾಗಾಗಿ ನಿಮಗೇನಂತ ಎಂಥ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ತಾಳ್ಮೆ, ಚಾಕಚಕ್ಯತೆಯನ್ನು ನೀವು ಪ್ರದರ್ಶನವನ್ನು ಮಾಡ್ತೀರಿ. ಮಾನಸಿಕವಾದಂಥ ತೊಳಲಾಟ, ಒತ್ತಡವನ್ನು ಬಿಟ್ಟುಬಿಟ್ರೆ ನಿಮಗೆ ಎಲ್ಲ ಫಲವನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಹಾಗಾಗಿ ಈ ವಾರ ಇರುವಂಥ ದೋಷದ ಪ್ರಮಾಣ ಕಡಿಮೆಯಾಗಿ ಉತ್ತಮವಾದಂಥ ಫಲವನ್ನು ನೋಡಬೇಕಾ ನೀವು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ಹಾಲಿನ ಅಭಿಷೇಕವನ್ನು ದತ್ತಾತ್ರೇಯನಿಗೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಒಂದು ಹಳಿಗೆ ಬರುತ್ತೆ. ಒಂದು ಏನಂದರೆ ಇಲ್ಲ ಪರವಾಗಿಲ್ಲ, ಸುಧಾರಣೆ ಆಗ್ತಾ ಇದೆ ಅನ್ನೋ ರೀತಿಯಾದ ಭರವಸೆಗಳು ಮೂಡುವಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಧನಮೂಲಗಳು ಹುಡುಕಿಕೊಂಡು ಬರುವಂಥ ವಾತಾವರಣಗಳು, ಆರ್ಥಿಕ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು. ಮಾತಿನಿಂದ ಕಾರ್ಯಜಯ, ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಒಪ್ಪಂದ, ಕರಾರು, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಮಂಗಳವಾರದ ನಂತರ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಆಗ್ತವೆ. ಗುಪ್ತ ಇಚ್ಛೆಗಳ ಬಯಕೆ ಈಡೇರುವಂತಹ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಮಕ್ಕಳ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಶಿವರಾತ್ರಿ ನಂತರ ಅನುಕೂಲದ ಸ್ಥಿತಿ ಇದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಂಥ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಉಸಿರು ಕಟ್ಟತಕ್ಕಂಥದ್ದು, ಎದೆ ಬಿಗಿ ಹಿಡಿತಕ್ಕಂಥದ್ದು, ಅಥವಾ ಏನು ಸ್ವಲ್ಪ ಏನಾದರೂ ಈ ಆಹಾರದ ವ್ಯತ್ಯಾಸಗಳು, ಯಥೇಚ್ಛವಾಗಿ ಊಟವನ್ನು ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ಳಬಹುದು. ಬಿಟ್ಟರೆ ಅಂಥ
ಗಂಭೀರ ಸಮಸ್ಯೆಗಳೇನು ಆರೋಗ್ಯ ಸಂಬಂಧಪಟ್ಟಂತೆ ನಿಮಗೆ ಇರೋದಿಲ್ಲ, ಅಥವಾ ನಿದ್ರೆ ಸರಿಯಾಗಿ ಮಾಡಿದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಈ ವಾರದಲ್ಲಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ತೊಂದರೆ ಇಲ್ಲ. ಸ್ವಲ್ಪ ಈ ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸತಕ್ಕಂಥ ಸ್ಥಿತಿ ಇದೆ. ಉನ್ನತ ವಿದ್ಯಾಭ್ಯಾಸ ಅನುಕೂಲದ ಸ್ಥಿತಿ ಇದೆ, ಮತ್ತು ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯ ಯೋಗ ಬರಗಳಿದೆ. ಉದ್ಯೋಗ ಸ್ಥಳದಲ್ಲಿ ಉದ್ಯೋಗವನ್ನು ಮಾಡೋದಕ್ಕೆ ಸ್ವಲ್ಪ ಮಂದತ್ವ, ಜಿಡ್ಡುಗಟ್ಟಿದಂಗೆ ಇರ್ತದೆ. ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲ ಇಲ್ಲ. ಉದ್ಯೋಗ ಪ್ರಾಪ್ತಿ, ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ರಿ, ಅಲ್ಲೂ ಕೂಡ ಸ್ವಲ್ಪ ಮೈನಸ್ ಅಂತಕ್ಕಂಥ ಸ್ಥಿತಿ. ಮತ್ತು ಮೇಲಧಿಕಾರಿಗಳಿಂದ ಏನಾದರೂ ನಿಮ್ಮ ಕೆಲಸಗಳ ಸ್ಪಂದನೆ, ಅಲ್ಲೂ ಸ್ವಲ್ಪ ಮೈನಸ್ ಅಂತಕ್ಕಂಥ ಸ್ಥಿತಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಲಾಭ ನೀವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಇರೋದಿಲ್ಲ, ಇರುತ್ತೆ, ನಿಮ್ಮ ನಿರೀಕ್ಷೆಗೆ ತಕ್ಕನಾದ ರೀತಿಯಲ್ಲಿ ರೀಚ್ ಆಗೋದಿಲ್ಲ. ಅದೊಂದು ಮೈನಸ್ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಆದರೂ ಕೂಡ ನಿಮಗೆ ಆಲ್ಮೋಸ್ಟ್ 70-80 ಉತ್ತಮವಾದಂಥ ಫಲವನ್ನೇ ನೋಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಯಾವ ಆತಂಕವನ್ನು ಬೀಳುವಂಥ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಈ ವಾರ ಮಕರ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ, ಸಾಧ್ಯವಾದಷ್ಟು ಕೂಡ ಶನೈಶ್ಚರನ ಅಷ್ಟೋತ್ತರವನ್ನು ಪಡತೆ ಮಾಡ್ತಕ್ಕಂಥದ್ದು, ಅಥವಾ ಶನೈಶ್ಚರ ದೇವಸ್ಥಾನಕ್ಕೆ ದರ್ಶನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಯಾಕೋ ಕುಂಭರಾಶಿನವ್ರಿಗೆ ಶನಿ ಪ್ರಭಾವ ಮುಂದೆ ಹೋಗೋವ್ರಿಗೂ ಕೂಡ ಈ ವಾರ ಮಾತ್ರ ಅಂಥ ಅನುಕೂಲದ ಸ್ಥಿತಿಯನ್ನು ನೋಡುವಂಥ ವಾತಾವರಣಗಳು ಇರೋದಿಲ್ಲ. ಕಳೆದ ವಾರ ಸ್ವಲ್ಪ ಪರವಾಗಿಲ್ಲ, ಈ ವಾರ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ವಾರ ಆರಂಭ ಪರವಾಗಿರೋದಿಲ್ಲ, ಸೋಮವಾರ ಮಂಗಳವಾರದವರೆಗೆ ಪರವಾಗಿ ಸ್ವಲ್ಪ ಡೌನ್ ಆಗುತ್ತೆ, ಬೀಳುತ್ತೆ. ಅಲ್ಲಿವರೆಗೆ ನಿಮ್ಮ ಕೆಲಸ ಕಾರ್ಯಗಳು, ಉದ್ಯೋಗ, ವ್ಯಾಪಾರ, ಹಣಕಾಸಿನ ಪರಿಸ್ಥಿತಿಗಳು ಓಕೆ, ಪರವಾಗಿಲ್ಲ, ಬ್ಯಾಲೆನ್ಸ್ ಅನ್ನೋ ರೀತಿಯಲ್ಲಿರುತ್ತೆ. ಮಂಗಳವಾರದ ನಂತರ ನಿಮ್ಮದು ಸ್ವಲ್ಪ ಡೋಲಾಯಮಾನ ಸ್ಥಿತಿ ಅಂತಕ್ಕಂಥ ರೀತಿಯಲ್ಲಿ ಬರಬಹುದು, ಸ್ವಲ್ಪ ಜಾಗ್ರತೆ. ಮಂಗಳವಾರದ ನಂತರ ಸಾಲಗಾರರ ಕಾಟ, ಶತ್ರುಗಳ ಕುಪಟಳ, ಮಕ್ಕಳಿಂದ ನೋವು, ಮಕ್ಕಳೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಕುಟುಂಬಸ್ಥರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಈ ರೀತಿಯ ಬಹಳಷ್ಟು ಒದ್ದಾಟವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರೊಂದಿಗೆ, ನೆರೆಹೊರೊಂದಿಗೆ, ದಾಯಾದಿಗಳೊಂದಿಗೆ ಯಾಕೋ ತೃಪ್ತಿಕರವಾದಂಥ ವಾತಾವರಣ ಇಲ್ಲ. ಏನೋ ಮಾಡ್ತೀರಿ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ, ಆ ಸಂಬಂಧ ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ, ಅಲ್ಲೇನೋ ಅವರಿಂದ ಆ ಸ್ಪಂದನೆ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸ ಮಂದತ್ವವಿರುತ್ತದೆ. ಸ್ಥಿರಾಸ್ತಿ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳ ಜೀವನದಲ್ಲಿ ಏನು ಬದಲಾವಣೆಗಳೇನು ಕಂಡುಬರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿದ್ರೆ ಸರಿಯಾಗಿ ಮಾಡಿ, ನಿದ್ರೆ ಸರಿಯಾಗಿ ಮಾಡಿದರೆ ಆರೋಗ್ಯದ್ದೇನು ಅಂಥ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಸ್ವಲ್ಪ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ನೋವಾಗಬಹುದು, ಅಥವಾ ಸಮಸ್ಯೆ ಜಾಸ್ತಿ ಆಗಬಹುದು. ದಾಂಪತ್ಯದಲ್ಲಿ ಸ್ವಲ್ಪ ಸಂಶಯಗಳು ಅಂತಕ್ಕಂಥ ರೀತಿಯಲ್ಲೋ, ಅಥವಾ ಮಂಡತನ ಅಂತಕ್ಕಂಥ ರೀತಿಯಲ್ಲೋ ಬಂದು ಸ್ವಲ್ಪ ಸಮಸ್ಯೆ ತರಬಹುದು. ಅದನ್ನು ಬಿಟ್ಟರೆ ದಾಂಪತ್ಯ ಚೆನ್ನಾಗಿರುತ್ತೆ, ಅಂಥ ಸಮಸ್ಯೆ ತರುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ತೊಂದರೆ ಇಲ್ಲ, ಯಾಕೆಂದರೆ ದುಸ್ಥಾನ ಕೆಡಕು ಮಾಡೋವಂಥವನು ಸ್ವಲ್ಪ ಕಟ್ಟಿ ಹಾಕಿದ್ದಾರೆ ಅಂತಂದಾಗ ಓಕೆ, ಒಂದು ಸರ್ಪ ಇದೆ ಕಟ್ಟಿ ಹಾಕಿದ್ದಾರೆ, ಏನು ಮಾಡೋದಿಲ್ಲ. ಒಂದು ನಾಯಿ ಇದೆ ಕಚ್ಚುತ್ತೆ, ಕಟ್ಟಿ ಹಾಕಿದ್ದಾರೆ, ಸಮಸ್ಯೆ ಇಲ್ಲ. ಹಾಗೆ ಕಟ್ಟಿ ಹಾಕ್ಬಿಟ್ಟಿದೆ ಅಷ್ಟಮ ಪ್ರಭಾವನ. ಹಾಗಾಗಿ ತೊಂದರೆಗಳಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಉನ್ನತ ವಿದ್ಯಾಭ್ಯಾಸ ಅವಕಾಶಗಳ ಕೊರತೆ ಅಂತಕ್ಕಂಥ ಸ್ಥಿತಿ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅಂತಹ ಅನುಕೂಲವಿಲ್ಲ. ಕೂಲಿ ಕಾರ್ಮಿಕರಿಗೆ ಅಂಥ ಚೆನ್ನಾಗಿಲ್ಲ, ಕೃಷಿಕರಿಗೆ ಪರವಾಗಿಲ್ಲ, ಓಕೆ ಪರವಾಗಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಇರುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇರುವಂಥ ದುಷ್ಫಲಗಳು ಆಲ್ಮೋಸ್ಟ್ 30% ಒಳ್ಳೆ ಫಲವಾದರೆ 70% ಮೈನಸ್ ಫಲಗಳಿರ್ತದೆ ಈ ವಾರ. ಹಾಗಾಗಿ ಆ 70% ಒಳ್ಳೆಯದಾದಂಥ ಫಲವನ್ನು ನೀವು ನೋಡಬೇಕು ಅಂತಕ್ಕಂಥ ರೀತಿಯಲ್ಲಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಕಡಲೆಕಾಳಿನ ಹಾರವನ್ನು ಗಣಪತಿಗೆ ಅರ್ಪಿಸಿ, ಅದರಿಂದ ಎಲ್ಲ ದೋಷಗಳು ಹೋಗಿ ಪರಿವರ್ತನೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತೆ ನಿಮಗೆ ಕುಂಭರಾಶಿನವ್ರಿಗೆ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥವು ಸ್ವಲ್ಪ ಈ ವಾರ ಪರವಾಗಿರೋದಿಲ್ಲ. ಆಲ್ಮೋಸ್ಟ್ ಶುಕ್ರವಾರದವರೆಗೆ ಚೆನ್ನಾಗಿರುತ್ತೆ. ಶುಕ್ರವಾರ ಶನಿವಾರವೇ ನಿಮಗೆ ಸ್ವಲ್ಪ ಏನಾದರೂ ಹಿನ್ನಡೆಗಳಾಗಬಹುದು, ಬಿಟ್ಟರೆ ಶುಕ್ರವಾರದವರೆಗೆ ನಿಮಗೆ ಒಳ್ಳೆಯ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ.
ಆರ್ಥಿಕವಾದಂಥ ಕೆಲವೊಂದು ಸುಧಾರಣೆಗಳಾಗ್ತಕ್ಕಂಥ ಲಕ್ಷಣಗಳು ಕೂಡ ಈ ವಾರದಲ್ಲಿ ನೀವು ನೋಡಬಹುದು. ಸಣ್ಣ ಪ್ರಮಾಣದಲ್ಲಿ, ತುಂಬ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಒಂದು 100 ರೂಪಾಯಿ ಅಂದರೆ ಒಂದು 30 ರೂಪಾಯಿ ಸಿಗಬಹುದು ಅನ್ನುವಂಥ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ, ಹಣಕಾಸಿನ ಸ್ಥಿತಿ. ಬಂಧು ಬಾಂಧವರಿಂದ ನಷ್ಟಗಳಾಗತ್ತೆ, ನೆರೆಹೊರೆಯಿಂದ ನಷ್ಟಗಳಾಗತ್ತೆ, ಪತ್ರ ವ್ಯವಹಾರ ಸಮಸ್ಯೆಯನ್ನು ತರುತ್ತೆ, ಮತ್ತು ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ. ಆದರೆ ವಿದೇಶ ಪ್ರಯಾಣ ಹೋಗಬೇಕಾ, ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ. ವರ್ಗಾವಣೆ, ಬಡ್ತಿ, ಒಪ್ಪಂದ, ಕರಾರು ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮತ್ತು ಖರ್ಚುಗಳು ಜಾಸ್ತಿ ಬರುವಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳು ಆಗೋದಿಲ್ಲ. ಗುಪ್ತ ಇಚ್ಛೆಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗ್ತಕ್ಕಂಥ ಸ್ಥಿತಿಯನ್ನು ಎದುರಿಸ್ತಕ್ಕಂಥ ವಾತಾವರಣಗಳಿರುತ್ತೆ. ಮಕ್ಕಳಿಂದ ಏನಾದರೂ ಒಂದು ಅನುಕೂಲ ಆಗಲೇಬೇಕು ನಿಮಗೆ ಅನ್ನುವಂಥ ರೀತಿಯಲ್ಲಿತ್ತು ಅಂದರೆ ಮಕ್ಕಳ ಸಹಕಾರದಿಂದಲೇ ಆಗಬೇಕು, ಅಥವಾ ಪ್ರೀತಿಪಾತ್ರರ ಸಹಕಾರದಿಂದಲೇ ಆಗಬೇಕಾಗತ್ತೆ. ನಿಮಗೆ ಸ್ವಲ್ಪ ಬಲಗಳು ಕಡಿಮೆ ಇದೆ, ಅವರ ಸಹಕಾರದಿಂದಲೇ ನಿಮಗೆ ಈ ವಾರ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಗುಪ್ತ ವ್ಯಾಧಿ, ಇನ್ಫೆಕ್ಷನ್ಸು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡದೆ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ಭಯ ಬಿದ್ದು ಸ್ವಲ್ಪ ಬಿಪಿನಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಇಂಥವೇನಾದರೂ ಆಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತದೆ. ಪಾಲುದಾರಿಕೆ ವ್ಯವಹಾರ ತಟಸ್ಥದ ಸ್ಥಿತಿ, 6 ಕೇರಳ 3 ಕಿಳಿಲ ಅನ್ನೋ ರೀತಿಯಲ್ಲಿರುತ್ತೆ. ಸ್ವಲ್ಪ ವ್ಯಾಜ್ಯಗಳಲ್ಲಿ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ಫಲವನ್ನು ನೋಡಬಹುದು. ಅಂದರೆ ಗೌರ್ಮೆಂಟ್ ಜಾಬ್ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು, ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತಮವಾದಂಥ ಫಲವನ್ನು ಈ ವಾರದಲ್ಲಿ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಡ್ತಿಗೆ ಸಂಬಂಧಪಟ್ಟಂತೆ ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡಬೇಕಾದರೆ ವಾರ ಆರಂಭದಲ್ಲಿ ಮಾಡಿ. ಅಲ್ಲಿ ಸ್ವಲ್ಪ ಸೋಮವಾರ ಮಂಗಳವಾರ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳಿದೆ. ಆಮೇಲೆ ಇಲ್ಲ, ಸ್ವಲ್ಪ ಅದಕ್ಕೂ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ಹಿನ್ನಡೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಒಳ್ಳೆತನ, ದಾನ ಧರ್ಮ, ಪೂಜೆ ಪುನಸ್ಕಾರ, ಮತ್ತೊಂದು ಮಗದೊಂದು ಇನ್ಯಾವತ್ತು ಹಿಂದೆ ಒಳಿತನ ಮಾಡಿದ್ದೀರಿ, ಈಗ ಯಾರೋ ಕೆಡಕು ಮಾಡ್ತಿದ್ದಾರೆ, ಒಳಿತನ ಪಡ್ಕೊಂಡವ್ರಿಗೆ ಕೆಡಕು ಮಾಡ್ತಿದ್ದಾರೆ, ಅದನ್ನೇನೋ ತಲೆಗೆ ಹಚ್ಕೊಳ್ಳೋದು, ಅದರಿಂದ ನಿದ್ರಾಭಂಗ ಮಾಡ್ಕೊಳ್ತಕ್ಕಂಥದ್ದು, ನಾಳೆ ಅನ್ನೋ ರೀತಿಯಲ್ಲಿ ಏನೋ ತಲೆ ಕೆಡಿಸ್ಕೊಂಡು ನಿದ್ರಾಭಂಗ ಅಂತಕ್ಕಂಥ ಸ್ಥಿತಿ ಇರುತ್ತೆ ಈ ವಾರ ಮೀನರಾಶಿನಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಮೊಸರಿನ ಅಭಿಷೇಕವನ್ನು ಶ್ರೀ ಅಮ್ಮನವರಿಗೆ ಮಾಡಿಸಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿದೆ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.